ಬೇಡ ಬೇಡ ಹಿಂದ್ಗಡೆ ಅವ್ರಿಗೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚಂದನ್ ಶೆಟ್ಟಿ. ಇವತ್ತು ಮೈಸೂರಿನಲ್ಲಿ ಅಂದರೆ ದಿನಾಂಕ 19 ಮತ್ತು 20ನೇ ತಾರೀಕು ಮಹಾರಾಜ ಕಾಲೇಜ್ ಗ್ರೌಂಡ್ಸ್ನಲ್ಲಿ ಮೈಸೂರು ಪರ್ವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತದೆ. ನಮ್ಮ ಹಿಂದೆ ಕಾಣಿಸ್ತಾ ಇರುವಂಥ ವೇದಿಕೆ ಮೇಲೆ ಡ್ರೀಮ್ ಸಿಂಕ್ ಅವರು, ನಾರಾಯಣ್, ಸೊ ಇವ್ರು ಬಂದು ನಮಗೆ ಅಪ್ರೋಚ್ ಮಾಡಿದರು. ಒಂದು ಮೈಸೂರಿನಲ್ಲಿ ಮಹಾರಾಜ ಕಾಲೇಜ್ ಗ್ರೌಂಡ್ನಲ್ಲಿ ಒಂದು ವಿಭಿನ್ನವಾಗಿ ಒಂದು ಮೊದಲನೇ ಬಾರಿಗೆ ಒಂದು ಯಾರೂ ಮಾಡದೇ ಇರುವಂಥ ಪ್ರಯತ್ನನ ನಾವು ಮಾಡಬೇಕು ಅಂತ ಬಂದು ಅವ್ರು ನನ್ನ ಹತ್ರ ಅಪ್ರೋಚ್ ಆದಾಗ ಫಸ್ಟ್ ನನಗೆ ತುಂಬ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಕೋವಿಡ್ ಆದ ನಂತರ ಈ ರೀತಿಯಾದಂಥ ಒಂದು ಅದ್ಧೂರಿಯಾದಂಥ ಒಂದು ಫಂಕ್ಷನ್ನು ಅಂದರೆ ಒಂದು ಟಿಕೆಟೆಡ್ ಇವೆಂಟ್ ಮೈಸೂರಿನಲ್ಲಿ ಮಾಡ್ತಾ ಇರೋದು ಆಫ್ಟರ್ ಕೋವಿಡ್ 4-5 ವರ್ಷಗಳ ನಂತರ, 4 ವರ್ಷಗಳ ನಂತರ ಮಾಡ್ತಾ ಇರೋದು. ನನ್ನ ಬಹುದಿನಗಳದ ಆಸೆ, ಒಂದು ಡ್ರೀಮ್ ಕಟ್ಕೊಂಡಿದ್ದೆ. ನಾನು ಒಂದು ಶೋ ಮಾಡಿದ್ರೆ ಈ ಥರ ಒಂದು ಶೋ ಮಾಡಬೇಕು ಅಂತ ಒಂದು ಡ್ರೀಮ್ ಇತ್ತು. ಸೊ ಅದಕ್ಕೆಲ್ಲ ಸಜ್ಜಾಗಿ ಏಪ್ರಿಲ್ 19ನೇ ತಾರೀಕು ನಮ್ಮ ಮೈಸೂರಿನ ಮಹಾರಾಜ ಕಾಲೇಜು ಗ್ರೌಂಡಲ್ಲಿ ಅದ್ಭುತವಾದಂಥ ಕಾರ್ಯಕ್ರಮ ನಡೀತಾ ಇದೆ. ಬಂದಿರುವಂಥ ಎಲ್ಲ ನನ್ನ ಪ್ರೀತಿಯ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೆ. ನಿಮ್ಮಿಂದ ಈ ಒಂದು ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ರೀಚ್ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ನನಗೆ ಮತ್ತು ಡ್ರೀಮ್ ಸಿಂಕ್ ನಾರಾಯಣ್ ಅವ್ರಿಗೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವೆಲ್ಲ ಬಂದು ಈ ಒಂದು ಶೋನ ಎಂಜಾಯ್ ಮಾಡಿ ಅಂತ ನನ್ನ ಕಡೆಯಿಂದ ನಾನು ರಿಕ್ವೆಸ್ಟ್ ಮಾಡ್ತೀನಿ. ತುಂಬ ಆರ್ಟಿಸ್ಟ್ಗಳು, ಮ್ಯೂಸಿಷಿಯನ್ಸ್ಗಳಿರ್ತಾರೆ, ಹಾಗೆ ಡ್ಯಾನ್ಸರ್ಸ್ ಇರ್ತಾರೆ, ಹಾಗೆ ಒಂದು ಸ್ಪೆಷಲ್ ಒಂದು ಸರ್ಪ್ರೈಸ್ ಎಲಿಮೆಂಟ್ ಕೂಡ ಇಟ್ಟಿದ್ದೀನಿ. ಫನ್ ಮತ್ತು ಮ್ಯೂಸಿಕ್ ಎರಡನ್ನ ಬ್ಲೆಂಡ್ ಮಾಡಿ ಈ ಒಂದು ಶೋನ ಪ್ಲ್ಯಾನ್ ಮಾಡಿದ್ದೀವಿ. ನಗು ಇರುತ್ತೆ, ಹಾಗೆ ಮ್ಯೂಸಿಕ್ ಕೂಡ ಇರುತ್ತೆ. ಸೊ ಲಾಸ್ಟಿಗೆ ನನ್ನ ಎಲ್ಲ ಹಿಟ್ ಸಾಂಗ್ಗಳ ಆಗಿರುವಂಥ 3 ಪೆಗ್, ಬಾಡಿ ಫ್ರೀಕ್, ಟಕೀಲಾ, ಈಗ ರೀಸೆಂಟಾಗಿ ಹಿಟ್ ಆದಂಥ ಕಾಟನ್ ಕ್ಯಾಂಡಿ ಫಾರ್ ದ ಫಸ್ಟ್ ಟೈಮ್ ಮೈಸೂರಿನಲ್ಲಿ ಪರ್ಫಾರ್ಮ್ ಮಾಡ್ತಾಯಿದ್ದೀನಿ. ಎಲ್ಲರೂ ಬನ್ನಿ, ಎಲ್ಲರೂ ಸೇರಿ ಮಜಾ ಮಾಡೋಣ, ಡ್ಯಾನ್ಸ್ ಮಾಡೋಣ, ಎಂಜಾಯ್ ಮಾಡೋಣ, ಒಂದು ಒಳ್ಳೆ ಮೆಮರೀಸ್ಗಳನ್ನ ಕ್ರಿಯೇಟ್ ಮಾಡೋಣ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ನಾರಾಯಣ್ ಅವರು. 2 ದಿನ ಎಲ್ಲರೂ ಬರಬೇಕು, ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಬೇಕು ಅಷ್ಟೇ. ಸೊ ಡ್ರೀಮ್ ಸಿಂಕ್ ಬಂದು 15 ವರ್ಷದ ಕಂಪ್ನಿ, ಇದು ಮೈಸೂರದೇ ಕಂಪ್ನಿ, ನಾವೆಲ್ಲ ಮೈಸೂರವರೇ. ನೀವು ಇಲ್ಲಿ ಏನೇನು ನೋಡ್ತಾ ಇದ್ದೀರಾ ಇದಿಷ್ಟು ಕೂಡ ಡ್ರೀಮ್ ಸಿಂಗ್ ಸಂಬಂಧಪಟ್ಟಂಥದ್ದೇ. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು, ಮತ್ತು ಮೈಸೂರಿನ ಕಲ್ಚರ್ನ ನಾವು ಒಂದು ನೆಕ್ಸ್ಟ್ ಲೆವೆಲ್ಗೆ ತೊಗೋಬೇಕು ಅನ್ನೋದೇ ಮೈಸೂರು ಪರ್ವ ಉದ್ದೇಶ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಡೆಫಿನೆಟ್ಲಿ ಮೈಸೂರು ಬಗ್ಗೆ ನಾವು ಖಂಡಿತವಾಗ್ಲೂ ಹೇಳಲೇಬೇಕು. ಅದು ನಮ್ಮ ಕರ್ನಾಟಕಕ್ಕೆ ಒಂದು ಹಿರಿಮೆ. ಇದು ಮೈಸೂರು ಇಲ್ಲಿರುವಂಥ ಒಂದು ವಾತಾವರಣ, ಹಾಗೆ ಸ್ಟೂಡೆಂಟ್ಸ್ಗಳು ಏನಿದ್ದಾರೆ, ಸೊ ಅವರೆಲ್ಲ ಈ ಥರ ಎಲ್ಲರಿಗೂ ಸಿಗೋದಿಲ್ಲ. ಇಲ್ಲಿ ಮೈಸೂರಿನ ವಾತಾವರಣ ಬೇರೆ ಇನ್ನೆಲ್ಲೂ ಕರ್ನಾಟಕದಲ್ಲಿ ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ರಾಜಮನೆತನ, ಅರಮನೆ ಇರ್ಬೋದು, ಹಾಗೆ ಇಲ್ಲಿರುವಂಥ ಕಟ್ಟಡಗಳಿರ್ಬೋದು, ಅದನ್ನು ಇದು ಎಷ್ಟು ವರ್ಷ ಸಾಂಸ್ಕೃತಿಕ ನಗರಿ ಅಂತ ಇದು ನಮ್ಮ ಕರ್ನಾಟಕದಲ್ಲಿ ಪ್ರಸಿದ್ಧ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಇಂಥ ಬ್ಯೂಟಿಫುಲ್ ಆದಂಥ ಊರಲ್ಲಿ ನಾವೊಂದು ಮ್ಯೂಸಿಕ್ ಫೆಸ್ಟಿವಲ್ನ ಮಾಡ್ತಾ ಇರೋದು. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ನಾರಾಯಣ್ ಅವರು, ಇವರ ಡ್ರೀಮ್ ಏನಿದೆ ಅಂತ ಹೇಳಿದ್ರೆ, ಇದು ಪ್ರತಿ ವರ್ಷವೂ ಇವರು ಇದನ್ನು ಕಾರ್ಯಕ್ರಮನ ಇದೇ ರೀತಿ ಬೇರೆ ಬೇರೆ ಆರ್ಟಿಸ್ಟ್ಗಳನ್ನ ಕರ್ನಾಟಕದಲ್ಲಿ ಅಥವಾ ಬೇರೆ ರಾಜ್ಯದ ಆರ್ಟಿಸ್ಟ್ಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಮೈಸೂರು ಜನತೆಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡುವಂಥ ಉದ್ದೇಶದಲ್ಲಿ ಮಾಡ್ತಾ ಇರುವಂಥ ಒಂದು ಕಾರ್ಯಕ್ರಮ. ಇದು ಮೈಸೂರಿಗರಿಗೋಸ್ಕರ ಸ್ಪೆಷಲ್ ಆಗಿ ಮಾಡ್ತಾರೆ. ಮೈಸೂರಿನವರಿಗೋಸ್ಕರ ಮಾಡ್ತಿರುವಂಥ ಒಂದು ಅದ್ಭುತವಾದಂಥ ಮ್ಯೂಸಿಕಲ್ ಕಾರ್ಯಕ್ರಮ. ದಯವಿಟ್ಟು ಎಲ್ಲರೂ ಬನ್ನಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. 60 ರೂಪಾಯಿ, ಕೇವಲ 60 ರೂಪಾಯಿಗಳು ಇಟ್ಟಿದ್ದಾರೆ. ನಮಗೆ ಮೇನ್ ಅಂದರೆ ಹಣ ಮಾಡೋದು ಇಂಟೆನ್ಷನ್ ಆಗಿರಲಿಲ್ಲ. ನಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡಬೇಕು ನಮ್ಮ ಮೈಸೂರಿನ ಜನತೆಗೆ. ಅದಕ್ಕೆ ಒಂದು ಮಿನಿಮಮ್ ಆಗಿರುವಂಥ ಒಂದು ಸರ್ ಅಪ್ ಟು 8 ಇಯರ್ಸ್ ಫ್ರೀ ಇರುತ್ತೆ, ಎಬೋ 8 ಇಯರ್ಸಿಗೆ ಅಷ್ಟೇ. ಅದರಲ್ಲಿ